ಬೂದ ಕುಂಬಳಕಾಯಿ ಇದರಲ್ಲಿರ್ತಕ್ಕಂಥ ಪೋಷಕಾಂಶಗಳೇನು, ಇದನ್ನು ಯಾರು ಸೇವನೆ ಮಾಡಬೇಕು, ಹೇಗೆ ಸೇವನೆ ಮಾಡಬೇಕು, ಇದರ ಸೇವನೆಯಿಂದ ಆಗ್ತಕ್ಕಂಥ ಲಾಭಗಳೇನು, ಈ ಕುರಿತಾದ ಸಂಪೂರ್ಣ ವಿವರಣೆಯನ್ನು ನೋಡೋಣ. ಈ ಬೂದ ಕುಂಬಳಕಾಯಿ ಇದರಲ್ಲಿರ್ತಕ್ಕಂಥ ಪೋಷಕ ತತ್ವಗಳನ್ನು ನಾವು ನೋಡೋದಾದರೆ ಯಥೇಚ್ಛವಾಗಿ ವಿಟಮಿನ್ ಸಿ ಹಾಗೂ ಐರನ್ ಅಂಶವನ್ನು ಹೊಂದಿದೆ. ಕ್ಯಾಲ್ಸಿಯಂ ಅಂಶವೂ ಕೂಡ ಇದರಲ್ಲಿ ಇದೆ. ಜೊತೆಗೆ ವಿಟಮಿನ್ಸ್ಗಳು ಈ ಒಂದು ಬೂದು ಕುಂಬಳಕಾಯಲ್ಲಿ ನಮಗೆ ಸಿಗ್ತವೆ. ಆಮೇಲೆ ಯಥೇಚ್ಛವಾಗಿ ಇದರಲ್ಲಿ ಏನಿರ್ತದೆ ಅಂತ ಹೇಳಿದ್ರೆ ನೈಟ್ರಿಕ್ ಆಕ್ಸೈಡು ಮತ್ತು ಆ್ಯಂಟಿ ಆಕ್ಸಿಡೆಂಟಿನ ಸ್ವಭಾವಗಳು ಗುಣಗಳು ಇರ್ತವೆ. ಆ್ಯಂಟಿ ಆಕ್ಸಿಡೆಂಟ್ ಮತ್ತು ನೈಟ್ರಿಕ್ ಆಕ್ಸೈಡ್. ಇನ್ನು ಇದಾದ ಮೇಲೆ ಇದರಲ್ಲಿ ಫೈಬರ್ ಹೇರಳವಾಗಿರ್ತದೆ. ಆಮೇಲೆ ಅತ್ಯಂತ ಪರಿಶುದ್ಧವಾದ ಆಮೇಲೆ ಅತ್ಯಂತ ಶಕ್ತಿಶಾಲಿಯಾದ ಮಿನರಲ್ಸ್ ಅಂಶವೂ ಕೂಡ ಈ ಒಂದು ಬೂದು ಕುಂಬಳಕಾಯಲ್ಲಿ ನಮಗೆ ಸಿಗ್ತದೆ. ಪರಿಶುದ್ಧವಾದ ಮಿನರಲ್ಸ್, ನೀರೇ ಇರ್ತದೆ. ಪವಿತ್ರವಾದ ನೀರಿನ ಅಂಶವನ್ನು, ಪವಿತ್ರತೆ ಅಂದ್ರೇನು, ಶುದ್ಧವಾಗಿರೋದು, ಅದನ್ನು ಹೊಂದಿದೆ. ಇದರ ಸೇವನೆಯನ್ನು ಹೇಗೆ ಮಾಡಬೇಕು? ಬೆಳಗ್ಗೆ ಎದ್ದು ಇದರ ಒಂದು ಜ್ಯೂಸನ್ನು ನಾವು ತಯಾರಿಸಿಕೊಂಡು ಕುಡಿಬೋದು. ಸಿಪ್ಪೆ ತೆಗಿಬೇಕು. ಸಿಪ್ಪೆ ತೆಗೆದು ಸ್ವಲ್ಪ ಪ್ರಮಾಣದಲ್ಲಿ ನೀರು ಹಾಕಿ ಇದನ್ನು ಮಿಕ್ಸಿಗೆ ಹಾಕಿದರೆ ಜ್ಯೂಸ್ ಆಗ್ತದೆ. ಅದನ್ನು ಶೋಧಿಸಿ ಅದರಲ್ಲಿ ಸ್ವಲ್ಪ ಬೇಕೆಂದರೆ ಮಾತ್ರ ಸ್ವಲ್ಪ ಸೈಂಧವ ಲವಣ ಬೆರೆಸ್ಬೋದು. ಮತ್ತೇನು ಬೆರೆಸುವ ಅವಶ್ಯಕತೆ ಇಲ್ಲ, ಅಥವಾ ಹಾಗೇನೂ ಕುಡಿಬೋದು. ಹೀಗೆ ಇದನ್ನು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸರಿಸುಮಾರು 6-7 ಗಂಟೆಯ ಒಳಗಡೆಯಾಗಿಯೇ ಸೇವನೆ ಮಾಡಬೇಕು. ಹೀಗೆ ಸೇವಿಸಿದರೆ ಆಗುವ ಲಾಭಗಳೇನು ಗೊತ್ತಾ? ನಿಮ್ಮ ಮಲಬದ್ಧತೆ ಶಾಶ್ವತವಾಗಿ ಗುಣ ಆಗ್ತದೆ. ನಿಮ್ಮ ಗ್ಯಾಸ್ಟ್ರಿಕ್ಕು, ಅಸಿಡಿಟಿ, ಉಗ್ರಾಮ್ಲ, ಮಂದಾಮ್ಲದ ಸಮಸ್ಯೆ ಕಂಪ್ಲೀಟಾಗಿ ಗುಣ ಆಗ್ತದೆ. ಅದರ ಜೊತೆಗೆ ಶರೀರದಲ್ಲಿ ಏನಾದರೂ ಕ್ಯಾನ್ಸರ್ ಕಾರಕ ಕೋಶಗಳಿದ್ದರೆ ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟು ಮತ್ತು ನೈಟ್ರಿಕ್ ಆಕ್ಸೈಡ್ ಇರ್ತದೆ ಅಂತ ಹೇಳಿದ್ನಲ್ವ, ಅದು ಕ್ಯಾನ್ಸರ್ ಕಾರಕ ಕೋಶಗಳನ್ನು ನಾಶ ಮಾಡುತ್ತೆ. ಅಕಸ್ಮಾತಾಗಿ ಶರೀರದಲ್ಲಿ ಎಲ್ಲ ಒಂದು ಭಾಗದಲ್ಲಿ ಗೊತ್ತಾಗದೆ ಕ್ಯಾನ್ಸರ್ ಸೆಲ್ಗಳು ಉತ್ಪತ್ತಿ ಆಗ್ತಾ ಇದ್ದಾವೆ ಅಂದರೆ ಈ ಬೂದು ಕುಂಬಳಕಾಯಿ ಜ್ಯೂಸ್ ಕುಡಿದ್ರೆ ಆ ಕೋಶಗಳು ಅಲ್ಲೇ ನಾಶವಾಗ್ತವೆ. ಶರೀರದಲ್ಲಿ ಪಿತ್ತದ ಗಡ್ಡೆಗಳು, ಕ್ಲಾಟ್ಸ್ಗಳಾಗ್ತಾ ಇರ್ತವೆ, ಅವು ಶಮನವಾಗ್ತವೆ. ಪಿತ್ತ ವಿಕಾರದಿಂದಾಗಿ ಕ್ಲಾಟ್ಸ್ ಆಗ್ತದೆ. ಆ ಕ್ಲಾಟಿಂದನೇ ವೆರಿಕೋಸ್ ವೇನು, ಆ ಕ್ಲಾಟಿಂದನೇ ಬ್ರೈನ್ ಹೆಮರೇಜು, ಆ ಕ್ಲಾಟಿಂದನೇ ಹಾರ್ಟ್ ಅಟ್ಯಾಕು, ಆ ಕ್ಲಾಟ್ಸಿಂದನೇ ಶರೀರದಲ್ಲಿ ನರ ದೌರ್ಬಲ್ಯತೆ, ಬ್ಲಡ್ ಪ್ರೆಷರ್ ಏರುಪೇರಾಗೋದು, ಹೆಚ್ಚಾಗೋದು. ಅಂತಹ ಪಿತ್ತ ವಿಕಾರಗಳನ್ನು, ಪಿತ್ತದಲ್ಲಿ 5 ಪ್ರಕಾರಗಳಿರ್ತವೆ: ರಂಜಕ, ಭ್ರಾಜಕ, ಸಾಧಕ, ಆಲೋಚಕ ಅಂತ ಹೇಳಿ 5 ರೀತಿಯ ಪಿತ್ತಗಳಿರ್ತವೆ. ಈ 5 ರೀತಿಯ ಪಿತ್ತಗಳನ್ನು ಶಮನ ಮಾಡ್ತಕ್ಕಂಥ, ಸಂಪೂರ್ಣವಾಗಿ ಬ್ಯಾಲೆನ್ಸ್ ಮಾಡ್ತಕ್ಕಂಥ ಶಕ್ತಿಯನ್ನು ಇದೇ ಬೂದು ಕುಂಬಳಕಾಯಿ ಹೊಂದಿದೆ. ಆ್ಯಶ್ ಗಾರ್ಡ್ ಅಂತ ಕರೀತಾರೆ ಇಂಗ್ಲೀಷ್ನಲ್ಲಿ. ಈ ಹಿಂದಿಯಲ್ಲಿ ಕದ್ದು ಅಂತ ಕರೀತಾರೆ, ಸಫೇದ್ ಕದ್ದು ಇದು ಹೊಂದಿದೆ. ಇದನ್ನು ನೀವು ನಿಯಮಿತವಾಗಿ ಜ್ಯೂಸ್ ರೂಪದಲ್ಲಿ ಸೇವನೆ ಮಾಡೋದ್ರಿಂದ ನಿಮ್ಮ BP ನಿವಾರಣೆ ಆಗುತ್ತೆ, ಥೈರಾಯ್ಡ್ ನಿವಾರಣೆ ಆಗುತ್ತೆ, ಅರ್ಥ್ರೈಟಿಸ್ ನಿವಾರಣೆ ಆಗುತ್ತೆ. ಅರ್ಥ್ರೈಟಿಸ್ ಇರ್ತಕ್ಕಂಥವ್ರಿಗೆ ಜಾಸ್ತಿ ಕೋಲ್ಡ್ ಆಗ್ತಾಯಿದ್ರೆ ಇದರಲ್ಲಿ ಕಾಳು ಮೆಣಸಿನ ಪುಡಿಯನ್ನು ಹಾಕಿ ಸೇವನೆ ಮಾಡಬಹುದು. ಯಾಕಂದರೆ ಕೆಲವು ಸಂದರ್ಭದಲ್ಲಿ ಇದನ್ನು ಕುಡಿದಾಗ ಇನ್ನೂ ಸ್ವಲ್ಪ ಸಂಧಿವಾತ ಹೆಚ್ಚಾಗ್ತದೆ. ಅಂತಹ ಸಂದರ್ಭದಲ್ಲಿ ಕಾಳು ಮೆಣಸಿನ ಪುಡಿ, ನಿಂಬೆ ಹಣ್ಣಿನ ಹುಳಿಯನ್ನು ಹಿಂಡಬೇಕು. ನಿಂಬೆ ಹಣ್ಣಿನ ರಸ ಹಿಂಡಿ ಕಾಳು ಮೆಣಸಿನ ಪುಡಿ ಒಂದು 4-5 ಚಿಟಿಕೆ ಹಾಕ್ಕೊಂಡು ಸೇವನೆ ಮಾಡಬೇಕು. ಮತ್ತು ಇದರ ಸೇವನೆಯಿಂದಾಗಿ ಹೃದಯ ರಕ್ತನಾಳಗಳಲ್ಲಿ ಬ್ಲಾಕೇಜ್ ಎಲ್ಲ ತೆರೀತವೆ. ಜೊತೆಗೆ ಬ್ರೈನಲ್ಲಿ ಏನಾದರೂ ಸರ್ಕ್ಯುಲೇಟರಿ ತೊಂದರೆ ಉಂಟಾಗಿ ಹ್ಯಾಮರೇಜ್ಗಳಾಗಿದ್ದರೆ ಅದು ತನ್ನಿಂತಾನೇ ಡಿಸಾಲ್ವ್ ಆಗ್ತಾ ಬರ್ತದೆ. ಅಲ್ಲಿ ಗಡ್ಡೆಗಳಾಗಿರ್ತವೆ, ಅದು ಜಾಸ್ತಿ ಆಯಿತು ಸಂದರ್ಭದಲ್ಲಿ ಏನಾದರೂ ಒಂದು ತೊಂದರೆ ಆಯಿತು ಅಂತ ಹೇಳಿದ್ರೆ ಅದು ಸ್ಟ್ರೋಕ್ ಆಗುತ್ತೆ. ಇಂತಹ ಸಮಸ್ಯೆಗಳು
ಇನ್ನು ವಾತದ ಸಮಸ್ಯೆಗಳಾಗಿರ್ತಕ್ಕಂಥ ಗ್ಯಾಸ್ಟ್ರಿಕ್ ಆಗಿರ್ಬೋದು, ಪೇನು, ಮೈ ತುಂಬ ಎಲ್ಲಿ ಪೇನ್ ಬರ್ತದಲ್ಲ ಅದಕ್ಕೆ ಮೂಲ ಕಾರಣವೇ ವಾತ. ಸಂಚಾರ ವ್ಯವಸ್ಥೆಗೆ ಮುಖ್ಯ ಶಕ್ತಿ ವಾತ. ಎಲ್ಲಿ ಸಮುದ್ರದಲ್ಲಿ ವಾಯುಭಾರ ಕುಸಿದಾಗ ಜಲಪ್ರಳಯ ಆಗುತ್ತಲ್ಲ, ಹಾಗೆ ಶರೀರದಲ್ಲಿ ವಾತ ಇಂಬ್ಯಾಲೆನ್ಸ್ ಆದರೆ ಶರೀರ ತುಂಬೆಲ್ಲ ಪ್ರಳಯ ಆಗ್ತದೆ. ಅಂತಹ ವಾತ ವಿಕಾರಗಳಿಂದ ಬರ್ತಕ್ಕಂಥ ಸುಮಾರು 80ಕ್ಕೂ ಅಧಿಕ ಕಾಯಿಲೆಗಳನ್ನು ನಿವಾರಣೆ ಮಾಡತಕ್ಕಂಥ ಶಕ್ತಿ ಈ ಬೂದುಕುಂಬಳಕಾಯಿಗಿದೆ. ಹಾಗೆಯೇ ಈ ಬೂದುಕುಂಬಳಕಾಯಿಯನ್ನು ನೀವು ಪಲ್ಯ ರೂಪದಲ್ಲಿ ಸೇವನೆ ಮಾಡ್ಬೋದು. ಇದನ್ನು ಸಾಂಬಾರಿಗೆ ಹಾಕಿ ಬಳಸಬಹುದು. ದಿಸ್ ಈಸ್ ಅ ಪಾಸಿಟಿವ್ ಪ್ರಾಣಿಕ್ ಫುಡ್. ಪಾಸಿಟಿವ್ ಪ್ರಾಣಿಕ್ ಫುಡ್ ಅಂತ ಹೇಳ್ತಾರೆ ಇದಕ್ಕೆ. ಸಾತ್ವಿಕ ಶಕ್ತಿಯುತವಾಗಿರ್ತಕ್ಕಂಥ ಆಹಾರದಲ್ಲಿ ಅಗ್ರಗಣ್ಯ ಸ್ಥಾನ ಬೂದುಕುಂಬಳಕಾಯಿಗಿದೆ. ಅಂಥ ಬೂದುಕುಂಬಳಕಾಯನ್ನು ನಾವೇನು ಮಾಡ್ತೇವೆ ಗೊತ್ತೇನು? ಮನೆ ಮುಂದೆ ಒಡೆದು ಬಿಸಾಕ್ತೇವೆ. ಇದು ಸರಿ ಅನಿಸುತ್ತಾ ತಪ್ಪನಿಸುತ್ತಾ? ಅಂತಹ ಒಳ್ಳೆ ಜೀವಸತ್ವಗಳನ್ನು ಹೊಂದಿರತಕ್ಕಂಥ ಒಂದು ಫಲವನ್ನು, ಆ ಕಾಯನ್ನು ಭಗವಂತ ನಮಗೆ ಕೊಟ್ಟಿದ್ದಾನೆ, ತಿಂದು ಚೆನ್ನಾಗಿ ಬದುಕುವಂತ ಕೊಟ್ಟಿದ್ದಾನೆ. ಅದನ್ನು ಒಡೆದು ವೇಸ್ಟ್ ಮಾಡ್ತೇವಲ್ಲ, ಇದು ನಿಮಗೆ ಸರಿ ಅನಿಸುತ್ತಾ ತಪ್ಪನಿಸುತ್ತಾ ಅಂತ ನೀವೇ ಆತ್ಮಾವಲೋಕನವನ್ನು ಮಾಡ್ಕೊಳ್ಳಿ. ಹಾಗೆ ಇದನ್ನು ಸರಿಯಾಗಿ ಬಳಸೋದನ್ನು ನೀವು ಕಲಿತ್ರೆ ಇಟ್ ಈಸ್ ಅ ಬೆಸ್ಟ್ ಪ್ರಾಣಿಕ್ ಫುಡ್ ಅಂತ ಹೇಳ್ತಾರೆ. ಇದೇನು ಮಾಡುತ್ತೆ ಗೊತ್ತೇನು? ನಿಮ್ಮ ಲೈಫ್ ಟೈಮನ್ನು ಇನ್ಕ್ರೀಸ್ ಮಾಡುತ್ತೆ. ಬೂದುಕುಂಬಳಕಾಯಿ ಸೇವನೆ ಮಾಡಿದ್ರೆ 100 ವರ್ಷ ಬದುಕ್ಬೋದು ಆರೋಗ್ಯವಾಗಿ. 100 ವರ್ಷ. ಯಾಕಂದರೆ ಇದು ಅತ್ಯಂತ ಶಕ್ತಿಶಾಲಿ ಆಹಾರ. ಕೇವಲ ನಾನು ಈ ಕೆಲವೊಂದಿಷ್ಟಲ್ಲಿ ನ್ಯೂಟ್ರಿಷನಲ್ ವ್ಯಾಲ್ಯೂವನ್ನು ಹೇಳಿದೆ. ಇದರ ಜೊತೆಗೆ ಇದರಲ್ಲಿ ಅತ್ಯದ್ಭುತವಾಗಿರ್ತಕ್ಕಂಥ ವೈಬ್ರೇಷನ್ ಇದೆ. ಫುಡ್ ಈಸ್ ನಾಟ್ ಓನ್ಲಿ ಫಾರ್ ನ್ಯೂಟ್ರಿಷನ್, ಇಟ್ ಈಸ್ ಆಲ್ಸೋ ಫಾರ್ ವೈಬ್ರೇಷನ್. ಅಂತಹ ಪೋಷಕಾಂಶಗಳನ್ನು ಹೊಂದಿರತಕ್ಕಂಥದ್ದು ಇದು. ಶುಗರು ಕಂಪ್ಲೀಟಾಗಿ ಗುಣ ಆಗ್ತದೆ ಈ ಒಂದು ಬೂದುಕುಂಬಳಕಾಯಿಯನ್ನು ಬಳಸೋದ್ರಿಂದಾಗಿ. ಚರ್ಮದ ಕಾಂತಿ ಹೆಚ್ಚಾಗುತ್ತೆ, ಕೂದಲುದುರ ಸಮಸ್ಯೆ ಹೋಗುತ್ತೆ, ಚರ್ಮದಲ್ಲಿ ಮೊಡವೆ, ಕಪ್ಪು ಕಲೆಗಳು ಎಲ್ಲ ಶಮನವಾಗ್ತವೆ, ಚರ್ಮ ವ್ಯಾಧಿಗಳು ಹೋಗ್ತವೆ. ವಾತ ಪಿತ್ತ ಕಫ ವಿಕಾರಗಳನ್ನು ಬ್ಯಾಲೆನ್ಸ್ ಮಾಡುತ್ತೆ. ಕಫದ ವಿಕಾರಗಳಿಂದ ಬಳಲ್ತಾ ಇದ್ದರೆ ಸ್ವಲ್ಪ ಕಾಳುಮೆಣಸನ್ನು ಬಳಸಿ ಅಂತಕ್ಕಂಥ ಮಾಹಿತಿಯನ್ನು ಕೊಡ್ತಾ, ಆತ್ಮೀಯರೇ, ಈ ದಿನದ ವಿಚಾರ ತಮಗೆ ಇಷ್ಟ ಆದಲ್ಲಿ ಇದನ್ನು ತಮ್ಮ ಬಂಧು ಮಿತ್ರರೊಂದಿಗೆ ಶೇರ್ ಮಾಡಿಕೊಳ್ಳಿ.